ರೆಕಾರ್ಡಿಂಗ್ ಅಯ್ಯೋ ವಾಟ್ ಅಯ್ಯೋ. ನಮಸ್ಕಾರ ಬುದ್ಧಿ, ವೆಲ್ಕಮ್ ಟು ಸೀರೀಸ್ ಲೈಫ್ ಆಫ್ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಇನ್ ನಮ್ಮ ಬೆಂಗಳೂರು ಡೇ 5. ಇವತ್ತು ದಿನ ಸ್ಟಾರ್ಟ್ ಆಗಿದ್ದು ಲೆಗ್ ವರ್ಕೌಟ್ ಇಂದ. ವರ್ಕೌಟ್ ಮುಗಿಸ್ಕೊಂಡು ನಾವು ಹೊರಟಿರೋದೆ ಚರ್ಚ್ ಸ್ಟ್ರೀಟ್ಗೆ. ಸುಮಾರು ಜನ ನನಗೆ ನೀವ್ ಯಾಕೆ ನಾರ್ಮಲ್ ಜನ ರೋಡ್ ಸೈಡ್ ಹಿಡಿಯಲ್ಲ ಅಂತ ಕೇಳ್ತಾರೆ. ನಾನು ಅದನ್ನ ಪ್ರಯತ್ನ ಪಡ್ತೀನಿ, ಬಟ್ ಎಲ್ರು ಫೋಟೋ ಶೂಟ್ಸ್ಗೆ ರೆಡಿ ಇರಲ್ಲ. ಇಲ್ಲೊಂದ್ ಕಡೆ ಒಬ್ರು ರೋಡ್ ಸೈಡ್ ದೇವರ ಮೂರ್ತಿಗಳನ್ನ ಪೇಂಟ್ ಮಾಡ್ತಾ ಇದ್ರು. ಪೇಂಟ್ ಎಗ್ರಿ ಬ್ಲಾಕ್ ಸ್ಪಾಟ್ಸ್ ಇತ್ತು, ಕ್ರೇಜಿಯಾಗಿ ಬಂದಿರೋದು. ಬಟ್ ಅವರು ನನ್ನ ಗಂಡನ್ನ ಕೇಳಿ ಅಂತ ಹೇಳಿದ್ರು. ಆಯಪ್ಪ ಬೇಡ ತೆಗಿಬೇಡಿ ಏನಂತಂದ್ರು. ಓಕೆ ಫೈನ್ ಅನ್ಬಿಟ್ಟು ಅವ್ರ ಪ್ರೈವಸಿಗೆ ರೆಸ್ಪೆಕ್ಟ್ ಕೊಡ್ತಾ ನೆಕ್ಸ್ಟ್ ಹೊರಟಿದ್ದೆ ನಾವು ಚರ್ಚ್ ಸ್ಟ್ರೀಟ್ಗೆ. ಆನ್ ದ ವೇ ಹೋಗ್ತಾ ಅಲ್ಲೊಂದು ಕ್ಯೂಟ್ ಫ್ಯಾಮಿಲಿ ನೋಡಿದೆ. ಇದನ್ನ ನೋಡಿದಾಗ ನನಗೆ ಅನ್ನಿಸ್ತು, ನಿಜವಾಗ್ಲೂ ಪ್ರೀತಿ ಮಾಡೋರು ದುಡ್ಡಾಗ್ಲಿ ಆಸ್ತಿ ಆಗ್ಲಿ ಅಂತಸ್ತಾಗ್ಲಿ ಎಲ್ಲಿದೀವಿ ಅನ್ನೋದನ್ನ ನೋಡಲ್ಲ ಅಂತ. ಏನೇ ಕಷ್ಟ ಬಂದ್ರು ಅದನ್ನ ಜೊತೆಗೆ ನಿಂತು ಫೇಸ್ ಮಾಡ್ತಾರೆ. ಈ ಟ್ರೂ ಲವ್ ಎಲ್ಲ ನಮ್ ತಂದೆ ತಾಯಿ ಜನರೇಷನ್ ಗೆ ಮುಗ್ದೋಯ್ತು ಬಿಡಿ. ಫಿಲಾಸಫಿ ಸಾಕು. ಇವತ್ತಿನ ದಿವಸ ಏನ್ ಶೂಟ್ ಮಾಡಿದೆ ನೋಡೋಣ ಬನ್ನಿ. ನಾನು ರೀಚ್ ಆಗೋ ಅಷ್ಟ್ರಲ್ಲಿ ಆಗ್ಲೇ 5 ಗಂಟೆ ಆಗೋಗಿತ್ತು. ಫಸ್ಟ್ ಟೈಮ್ ಒಬ್ರು ನನ್ನ ಫೋನ್ ನನ್ನ ಕೈಯಿಂದ ತಗೊಂಡು ನನ್ನ ಇಂಟರ್ವ್ಯೂ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸರಿ, ಅವ್ರದ್ದು ಫೋಟೋ ಶೂಟ್ ಮುಗಿಸ್ಕೊಂಡ್ ಆದ್ಮೇಲೆ ಇಲ್ಲೊಂದ್ ತಾತ ನನ್ನ ಹತ್ರ ಅಡ್ರೆಸ್ ಕೇಳ್ಕೊಂಡ್ ಬಂದಿದ್ರು. ಅಡ್ರೆಸ್ ಹೇಳಿದ್ಮೇಲೆ ಏನ್ ತಾತ ಟೋಪಿ ಹೀಗಿದೆ ಅಂತ ಕೇಳಿದಕ್ಕೆ, ಈ ಫ್ಯಾನ್ ಕಣಪ್ಪ ತಿರ್ಗತ್ತೆ ಅಂತ ತೋರಿಸ್ಕೊಟ್ರು. ಇಷ್ಟೊತ್ತಿಗಾಗ್ಲೇ ರಾತ್ರಿ 10 ಗಂಟೆ ಆಗಿತ್ತು. ಕ್ರೌಡ್ ಅಷ್ಟಕ್ಕಷ್ಟೇ ರೋಡ್ ಎಲ್ಲ ಖಾಲಿ ಹೊಡಿಯೋದು ಸ್ಟಾರ್ಟ್ ಆಯ್ತು. ಒಂದ್ ಲೈಮ್ ಸೋಡಾ ಕುಡ್ದು ಎಂಡ್ ವರ್ಗೂ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಪಿ ಚೇಷ್ಟೆ ಮಾಡ್ದು. ವಿಡಿಯೋ ಉದ್ದ ಆಯ್ತು, ನನ್ನ ದಿನಾನು ಮುಕ್ತಾಯ ಆಯ್ತು.